ಶಿಕ್ಷಣಕ್ಕೆ ಬಂದಾಗ ತುಮಕೂರು ಶಿಕ್ಷಣ ನಗರಿ ಅಂತಲೇ ನಾವು ಬಿಂಬಿಸ್ತೀವಿ. ಭಾಳಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿದೆ, ಇಂಜಿನಿಯರಿಂಗ್ ಕಾಲೇಜಸ್ಗಳು, ಮೆಡಿಕಲ್ ಕಾಲೇಜಸ್ಗಳು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಬೇಕಾಗಿತ್ತು, ಇನ್ನೂ ಬರೋ ನಿಟ್ಟಿನಲ್ಲಿದೆ. ಬಟ್ ಮುಂದಿನ ಚಿತ್ರಣ ನಾವು ನೋಡಿದ್ರೆ ತುಮಕೂರು ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಇಂಡಸ್ಟ್ರಿಯಲ್ ಹಬ್. ಯಾಕಂದ್ರೆ ಆಗಲೇ ದೇಶ $3.5 ಟ್ರಿಲಿಯನ್ ಟರ್ನ್ ಓವರ್ GDP ಇದೆ. ನಮ್ಮ ಪಿಯೂಷ್ ಗೋಯಲ್ ಸೆಂಟ್ರಲ್ ಮಿನಿಸ್ಟರ್ ಪ್ರಕಾರ ಇನ್ನು 25 ವರ್ಷದಲ್ಲಿ ಇಟ್ ಈಸ್ ಗೋಯಿಂಗ್ ಟು ರೀಚ್ $35 ಟ್ರಿಲಿಯನ್ ಅಂತ ಹೇಳ್ತಾರೆ. ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. US ಎಕಾನಮಿನೇ 29.5 ಇದೆ. ಸೊ ಆ ನಿಟ್ಟಿನಲ್ಲಿ 10 ಟೈಮ್ ಬೆಳೆಯುತ್ತೆ 25 ವರ್ಷದಲ್ಲಿ ಅಂದ್ರೆ ತುಮಕೂರು ಇಂಡಸ್ಟ್ರಿಯಲ್ ಹಬ್ ಇರೋದ್ರಿಂದ ಇದು ಬಹುಶಃ 100 ಅಥವಾ 200 ಟೈಮ್ ಬೆಳೆಯುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಇಂಡಸ್ಟ್ರೀಸ್ ಆಗಲಿ ಅದಕ್ಕೆ ತಕ್ಕಾದ ಡೆವಲಪ್ಮೆಂಟ್ಗಳಾಗ್ತಾ ಇದೆಯಾ, ಅದು ನಮಗೆ ಕ್ವಶನ್ ಮಾರ್ಕ್. ಶಿಕ್ಷಣದ ಪರವಾಗಿ ನಾನು ಕೇಳಬೇಕು ಅಂದ್ರೆ ನಾವು ಲಾಸ್ಟ್ ಟೈಮ್ ಕೂಡ 2 ವರ್ಷದಿಂದ ಹಾಕಿದ್ವಿ. ಈಗ ಡೆವಲಪ್ ಕಂಟ್ರೀಸಲ್ಲಿ ದುಬೈಸಲ್ಲೆಲ್ಲ ಶಿಕ್ಷಣಕ್ಕೆ ಸಪರೇಟ್ ಜಾಗ ಅಲೋಕೇಶನ್ ಮಾಡ್ತಾರೆ. ಅಂದ್ರೆ ಇಂಡಸ್ಟ್ರೀಸ್ಗೆ ಹೇಗೆ ಅಲೋಕೇಶನ್ ಆಗುತ್ತೋ 3600 ಎಕರೆ ಇಂಡಸ್ಟ್ರೀಸ್ ಅಲೋಕೇಶನ್ ಆಗುತ್ತೆ. ತುಮಕೂರು ಶಿಕ್ಷಣ ನಗರಿನಲ್ಲಿ ಶಿಕ್ಷಣಕ್ಕೆ ಅಲೋಕೇಶನ್ ಆಗ್ತಾ ಇಲ್ಲ. ನಾವು ಎಲ್ಲ ಪಾಕೆಟ್ಸ್ ಆಫ್ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ಇವತ್ತು ನಾವು ನೋಡೋದು ಹೊಸಪೇಟೆಯಿಂದ ಏರ್ಪೋರ್ಟ್ ಕಡೆಗೆ ಹೋಗೋ ಜಾಗದಲ್ಲಿ ಬಹಳಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಬರ್ಲಿಕ್ಕೆ ಶುರು ಆಗಿದೆ. ಯಾಕಂದ್ರೆ ಬೆಲೆ ಕಮ್ಮಿಗೆ ಸಿಗುತ್ತೆ. ಯಾಕಂದ್ರೆ ಎಕರೆಗೆ ಸ್ವಲ್ಪ ಕಮ್ಮಿ ಇದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಸೆಟಪ್ ಮಾಡ್ಬೋದು. ಇಂಡಸ್ಟ್ರೀಸ್ಗೂ ಅಕಾಮಿಡೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಅಂದಮೇಲೆ ಶಿಕ್ಷಣ ಸಂಸ್ಥೆಗಳು ಅಕಾಮಿಡೇಟ್ ಮಾಡ್ಲಿಕ್ಕೆ ಅಸಾಧ್ಯ. ಇದು ನಮ್ಮ ಮೊದಲನೇ ಒಂದು ಸೆಟ್ಟಿಂಗ್ ಸ್ಟೇಜ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಶಿಕ್ಷಣ ನಗರಿ ಅಂತ ಇವತ್ತು ನಾವು ಮಾಡ್ಲಿಕ್ಕೆ ಆಗುದಿಲ್ಲ. 30-40 ವರ್ಷ ಆದ್ಮೇಲೆ ಆದ್ರೂ ನಾವು ಮುಂದೆ ಬರೋ ಇನ್ಕಮಿಂಗ್ ರೆಸಿಡೆನ್ಸ್ ಇವುಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಡೆಡಿಕೇಟೆಡ್ ಜಾಗ, ಅಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಸ್ಟೇಡಿಯಂ, ಆಟ ಆಡ್ಲಿಕ್ಕೆ ಜಾಗಗಳು, ಟ್ರಾನ್ಸ್ಪೋರ್ಟೇಷನ್ಸ್ಗಳು, ಇವನ್ನೆಲ್ಲ ನಾವು ಕಾಮನ್ ಆಗಿ ಮಾಡ್ಬೋದು ಆ ನಿಟ್ಟಿನಲ್ಲಿ. ಹಾಗೆ ಶಿಕ್ಷಣ ಕ್ಷೇತ್ರ ಆಟೋಮೆಟಿಕ್ ಆಗಿ ಬೆಳೀತಾ ಇದೆ ನಮ್ಮಲ್ಲೂ ಕೂಡ. ಮೆಡಿಕಲ್ ಕಾಲೇಜ್ಗಳು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಬೇಕಾಗಿತ್ತು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಪೋಸಲ್ ಕೂಡ ಇತ್ತು. ಅದು ಕೂಡ ನಿಧಾನಗತಿನಲ್ಲಿದೆ. ಲಾಸ್ಟ್ ಟೈಮು ತುಮಕೂರಿಂದ ಚಿಕ್ಕನಾಯಕನಹಳ್ಳಿಗೆ ಹೋಯ್ತು, ಅದು ಆಗಲೇ ಇಲ್ಲ. ಕೊನೆಗೆ ಚಿಕ್ಕನಾಗ ಅಲ್ಲೂ ಆಗಲಿಲ್ಲ, ಇಲ್ಲೂ ಮೆಡಿಕಲ್ ಕಾಲೇಜ್ ಆಗಲಿಲ್ಲ. ಇದರ ಮಟ್ಟಿಗೆ ಒಂದು ಚರ್ಚೆ ಆಗಬೇಕು ಅಂತ. ಅದ್ರ ಜೊತೆಗೆ ಕಾಮನ್ ಇಶ್ಯೂಸ್ಗಳು, ಟ್ರಾನ್ಸ್ಪೋರ್ಟೇಷನ್. ಇವತ್ತೇನು ಹೆಣ್ಮಕ್ಳಿಗೆ ಫ್ರೀ ಬಸ್ ಆಗಿರೋದ್ರಿಂದ ಮಕ್ಕಳಿಗೆ ಫ್ರೀ ಬಸ್ ಬಹಳ ವರ್ಷದಿಂದ ಇತ್ತು. ಸ್ವಲ್ಪ ಸ್ಕೂಲ್ ಅವರ್ಸ್, ಕಾಲೇಜ್ ಅವರ್ಸ್ಗಳಲ್ಲಿ ರಶ್ಗಳಾಗ್ತಾ ಇದೆ. ದೇ ಹ್ಯಾವ್ ದೇರ್ ಓನ್ ರಿಕ್ವೈರ್ಮೆಂಟ್. ಅದು ಅವ್ರದ್ದೇ ಆದ ಇಶ್ಯೂಸ್ಗಳಿದೆ. ದಟ್ ಹ್ಯಾಸ್ ಟು ಬಿ ಡಿಸ್ಕಸ್. ಟ್ರಾನ್ಸ್ಪೋರ್ಟೇಷನ್ ದೋ ಇಟ್ ಇಸ್ ಫ್ರೀ ಬಟ್ ಯೂಸಬಲ್ ಫಾರ್ಮಲ್ಲಿ ಇಲ್ಲ, ಮಕ್ಕಳಿಗೆ ಯೂಸಬಲ್ ಫಾರ್ಮಲ್ಲಿ ಇಲ್ಲ. ಅದು ಒಂದು ನಿಟ್ಟಿನ. ಹಾಗೆ ಇಂಡಸ್ಟ್ರೀಸ್ಗಳು ತುಂಬ ಬರುತ್ತೆ ಮುಂದೆ ಬರೋ ದಿನಗಳಲ್ಲಿ. ಇವತ್ತು ಡೆಲ್ಲಿ ಇಸ್ ವೆರಿ ಪೊಲ್ಯೂಟೆಡ್. ಅದು ರೀಸನ್ಸ್ಗಳು ಬೇರೆ ಬೇರೆ ಇದಾವೆ. ಇಂಡಸ್ಟ್ರೀಸ್ ಬರೋದ್ರಿಂದ ಪೊಲ್ಯೂಟ್ ಆಗುತ್ತೆ ಅನ್ನೋ ಮಾತು ಕೂಡ ನಾನು ಹೇಳ್ತಾ ಇಲ್ಲ. ಬಟ್ ಇಷ್ಟೊಂದು ನಾವು ಅವಕಾಶ ನಾವು ಇಂಡಸ್ಟ್ರೀಸ್ಗೆ ಪ್ರಾವಿಷನ್ ಮಾಡಿಕೊಡ್ತಾ ಇರೋದ್ರಿಂದ, ತುಮಕೂರು ಸಿಟಿ, ತುಮಕೂರು ನಗರ, ನಮ್ಮ ನಗರ ಪ್ರಾವಿಷನ್ ಮಾಡಿಕೊಡ್ತಾ ಇರೋದ್ರಿಂದ ಅದರ ತಕ್ಕಾದ ಮೂಲಭೂತವಾದ ಡೆವಲಪ್ಮೆಂಟ್ಸ್, ರೋಡ್ಸ್ ಇರ್ಬೋದು, ಒಂದು ಎಲೆಕ್ಟ್ರಿಕ್ ಬಸ್ಸಸ್ಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದನ್ನ ಫಸ್ಟ್ ಕರ್ನಾಟಕದಲ್ಲಿ ತುಮಕೂರು ಸಿಟಿಯಿಂದನೇ ಶುರುವಾಗಲಿ ಅನ್ನೋ ಒಂದು ರಿಕ್ವೈರ್ಮೆಂಟ್ ಕೂಡ ಎಲೆಕ್ಟ್ರಿಕ್ ಬಸ್ಸಸ್ಗಳು. ಯಾಕಂದ್ರೆ ನಮ್ಮದೇ MLA, ಗುಬ್ಬಿ MLA ಅವರೇ ಟ್ರಾನ್ಸ್ಪೋರ್ಟ್ ಡೈರೆಕ್ಟರ್ ಆಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ KSDC. ಸೊ ಅದು ಒಂದು ರಿಕ್ವೈರ್ಮೆಂಟ್ ಡಿಸ್ಕಷನ್ಸ್ ಅಲ್ಲಿ ಹಾಕ್ಬೋದು. ಮತ್ತೆ ಈ ಮಕ್ಕಳಿಗೆ ಇರ್ಲಿಕ್ಕೆ ಒಂದು ಜಾಗ, ಅಂದ್ರೆ ಹಾಸ್ಟೆಲ್ಸ್ ಇರ್ಬೋದು, PG ಪೇಯಿಂಗ್ ಗೆಸ್ಟ್ ಫೆಸಿಲಿಟಿ, ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳಿಗೆ ಅದರ ಅವಶ್ಯಕತೆ ತುಂಬಾ ಇದೆ. ಅದು ಬರೋ ಹಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ ಸರ್ಕಾರದಲ್ಲಿ. 2017 ಕೂಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ನ ಪಾಸ್ ಮಾಡಿದೆ 2017 ಕೂಡ. ಬಟ್ ಮೆನಿ ಅ ಟೈಮ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗೋದಿಲ್ಲ ಸರ್ಕಾರದಲ್ಲಿ. ಎಷ್ಟೇ ನಾವು ಸರಳವಾಗಿ ನಾವು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ರು, ಕೂಡ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಲ್ಲ ಇದೆ. ಒಂದೊಂದ್ಸತಿ ನಾವು ಒಂದು ಪೇಯಿಂಗ್ ಗೆಸ್ಟಿಗೆ 4 ಜನಕ್ಕೆ 100 ಜನಕ್ಕೆ ಹೆಲ್ಪ್ ಆಗುವಂತ ಒಂದು ಸೋಷಿಯಲ್ ಆಕ್ಟಿವಿಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಅಪ್ರೂವಲ್ಗಳು ಬೇಗ ಆಗೋದಿಲ್ಲ. ಅಲ್ಲಿಂದ ಅಲ್ಲಿ ಕಳಿಸ್ತಾರೆ, ಟೂಡಾಯಿಂದ ಸಿಟಿ ಕಳಿಸ್ತಾರೆ. ಒಂದು ಅಪ್ರೂವಲ್, ಲೈಸೆನ್ಸ್ಗಳನ್ನ ರೆಡ್ಯೂಸ್ ಮಾಡಬೇಕು ಆ ನಿಟ್ಟಿನಲ್ಲಿ. ಅಂದ್ರೆ ನಂಬರ್ ಆಫ್ ರೆಗ್ಯುಲೇಷನ್ಸ್ಗಳು ಅದು ಇನ್ನೂ ಕೂಡ ರೆಡ್ಯೂಸ್ ಆಗಿಲ್ಲ. ಯಾಕಂದ್ರೆ ಯಾವ್ದು ಪಾಸ್ ಆಗಿದೆ, ಹೇಗೆ ಪಾಸ್ ಆಗಿದೆ ಅಂತ ಚೆಕ್ ಮಾಡ್ತಾರೆ ಹೊರತು ಸರ್ಕಾರದಲ್ಲಿ ಯಾವ್ದನ್ನ ರಿಜೆಕ್ಟ್ ಮಾಡಿದ್ದಾರೆ, ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡುವಂತ ಮೆಕ್ಯಾನಿಸಮ್ ಇಲ್ಲ. ಅದು ಕೂಡ ಒಂದು ನಾವು ಸಿಟಿ ವೇಗವಾಗಿ ಡೆವಲಪ್ ಆಗ್ಬೇಕು ಅಂದ್ರೆ ಈ ಅಪ್ರೂವಲ್ಸ್ ಕೊಡುವಂತಹ ಒಂದು ಏನು ಇದಿದೆ ಸಕಾಲಕ್ಕೆ ಬಂದಿದೆ. ಬಟ್ ರಿಜೆಕ್ಟ್ ಏನಕ್ಕಾಯ್ತು, ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಸುಮ್ಮನೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಇದನ್ನ ಚೆಕ್ ಮಾಡುವಂತ ಪ್ರೊಸೀಜರ್ಸ್ ಕೂಡ ಒಂದು ಡಿಬೇಟ್ ಅಥವಾ ಡಿಸ್ಕಷನ್ ಆಗಲಿ. ಸೊ ದಟ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್
ಆ ನಿಟ್ಟಿನಲ್ಲಿ ಗ್ರೋತ್ ಆಗಲಿ ಅಂತ. ಯಾಕಂದರೆ ಬೆಂಗಳೂರು ತುಮಕೂರು ರೋಡ್ ನಡೀತಾ ಇದೆ, 3 ವರ್ಷದಿಂದ ನಡೀತಾನೆ ಇದೆ. ಅದು ಯಾಕೆ ಬೇಗ ಕಂಪ್ಲೀಟ್ ಆಗ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್, ಇದು ಒಂದು ಡಿಸ್ಕಷನ್ಸ್ ಇದೆ. ಉಳಿದ ಶಿಕ್ಷಣಕ್ಕೆ ಸಂಬಂಧ ಬಂದ ಡಿಸ್ಕಷನ್ನ ಪ್ಯಾನಲ್ಲಿರೋ ಮೆಂಬರ್ಸ್ಗಳಿಗೆ ನಾನು ಬಿಡ್ತೀನಿ, ಸೊ ದಟ್ ಅವರ ಪಾಯಿಂಟ್ಸ್ಗಳನ್ನ ಅವರು ಮುಂದಿಡಬೇಕು.